ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಮಾರ್ನಿಂಗ್ ಪೂಜೆ ಎಲ್ಲ ಮುಗ್ದಿದೆ. ಇನ್ನೂ ಸ್ವಲ್ಪ ಹೂವಿದೆ, ಹಾರ್ವೆಸ್ಟ್ ಮಾಡ್ಕೊಂಬರೋದಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ, ಹಾರ್ವೆಸ್ಟ್ ಮಾಡ್ಕೊಂಡು ಬರೋಣ ಹೂಗಳೆಲ್ಲ. ಮತ್ತು ಇದೆಲ್ಲ ರೀಪಾಟ್ ಮಾಡಿದೆ, ಇದೊಂದು ರೀಪಾಟ್ ಮಾಡಿಲ್ಲ, ಮಾಡಬೇಕು. ಜಾಗ ಇಲ್ಲದೆ ಇರೋದ್ರಿಂದ ಇಲ್ಲಿಂದ ಅಲ್ಲಿಗೆತ್ತು, ಅಲ್ಲಿಂದ ಇಲ್ಲಿಗೆತ್ತು, ಇದೇ ಥರ ಆಗ್ತಾಯಿದೆ. ಅಲ್ಲೊಂದು ಗಿಡ ರೀಪಾಟ್ ಮಾಡಿಟ್ಟಿದ್ದೀನಿ, ಜಾಗ ಇಲ್ಲ. ಈ ಗುಲಾಬಿ ಗಿಡನ ತೆಗೆದು ಈ ಜಾಗದಲ್ಲಿ ಇಡ್ತೀನಿ. ಮುಂಚೆ ಇಲ್ಲಿ ಇಟ್ಟಿದ್ದೆ, ಮಂಗ ಬಂದು ಒಂದು ಪಾಟನ್ನು ಬೀಳಿಸಿ ಒಡೆದೋಯ್ತು. ಅದಕ್ಕೆ ಇವಾಗ ಇದನ್ನು ಇಡ್ತೀನಿ. ನೋಡಿ, ಚಪ್ರದ ಅವರೆಕಾಯಿ ಹಾಕಿದ್ದೆ, ಚಪ್ರದ ಅವರೆಕಾಯಿ ಬಳ್ಳಿ ಹಬ್ತಾ ಇದೆ, ಇಲ್ಲಿವರೆಗೂ ಹಬ್ಕೊಂಡು ಬಂದಿದೆ ಇಲ್ಲಿವರೆಗೂ. ಮತ್ತು ಹಾಗೆ ಹೀರೆಕಾಯಿ ಬಳ್ಳಿ ಅಲ್ಲಿವರೆಗೂ ಹೋಗ್ತಾ ಇದೆ. ಅದನ್ನೊಂದು ಸ್ವಲ್ಪ ಈ ಕಡೆಗೆ ತಿರುಗಿಸ್ಬೇಕು. ತುಂಬ ಮೇಲ್ಗಡೆ ಹೋದರೆ ಕೀಳೋದಕ್ಕಾಗಲ್ಲ, ಕಷ್ಟ ಆಗುತ್ತೆ. ಹಾಗಾಗಿ ನೋಡಿ, ಹೀರೆಕಾಯಿ ಬಳ್ಳಿ ಬರ್ತಾ ಇದೆ. ಮತ್ತು ಇಲ್ಲಿ ಒಂದು ಚಪ್ರದ ಅವರೆಕಾಯಿ ಹಾಕಿದ್ದೀನಿ, ಇದು ಕೂಡ ಹಬ್ಕೊಂಡು ಹೋಗ್ತಾ ಇದೆ. ಎಷ್ಟು ಚೆನ್ನಾಗಿ ಬೇರು ಬಂದಿದೆ, ಬಟ್ ಇದರಲ್ಲೂ ಕೂಡ ನೆಟ್ಟಿದೆ. ಹಿಂದಿನ ವಿಡಿಯೋದಲ್ಲಿ ನೋಡಿದ್ರಿ ಸೇವಂತಿ ಹೂವೆಲ್ಲ ಕಟ್ ಮಾಡಿದ್ದೆ ಅಂತೇಳಿ. ಅದನ್ನ ಹೀಗೆ ಬಿಟ್ರೆ ಹಾಳಾಗತ್ತೆ. ಹಾಗಾಗಿ ಆ ಸೇವಂತಿ ಗಿಡನೂ ಕೂಡ ತೆಗೆದ್ಬಿಟ್ಟು ಮರಳು ಮಿಕ್ಸ್ ಎಲ್ಲ ರೆಡಿ ಮಾಡ್ಕೊಂಡು, ಮರಳು, ಮಣ್ಣು, ಕೊಕೊಪೀಟು, ಗೊಬ್ಬರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಅದನ್ನ ಕೂಡ ಬೇರೆ ಪಾಟಿಗೆ ಹಾಕೋಣ ಅಂತೇಳಿ
ಒಂದೇ ಇದರಲ್ಲಿ 4 ಗಿಡಗಳಿತ್ತು. ಆ 4 ಗಿಡಗಳನ್ನು ಸಪರೇಟ್ ಒಂದೊಂದೇ ಹಾಕೋಣ ಅಂತೇಳಿ ರೆಡಿ ಮಾಡ್ಕೊಂಡು ಹಾಕ್ತಾ ಇದ್ದೆ. ನಮ್ಮನೆಯಲ್ಲಿ ಅಷ್ಟೊಂದು ಬ್ರಹ್ಮಕಮಲ ಹೂ ಬಿಟ್ಟಿದ್ದನ್ನ ನೋಡಿ ಒಬ್ರು ಬ್ರಹ್ಮಕಮಲದ ಕಟಿಂಗ್ನ ನಿಮ್ಮನೆಯವ್ರ ಕೈಲೇ ಹಾಕಿ ಗಿಡ ನೆಟ್ಸ್ಕೊಂಡು ಅದು ಚಿಗುರು ಬಂದಮೇಲೆ ನಮಗೆ ಕೊಡಿ ಅಂತ ಹೇಳಿದರು. ಹಾಗಾಗಿ ಅದನ್ನು ಕೂಡ ಕಟ್ ಮಾಡಿ ತೆಗೆದು ಹಾಕ್ತಾ ಇದ್ದೆ. ತುಂಬ ಅಂದರೆ ತುಂಬ ದೊಡ್ಡದಾಗಿದೆ. ನಾನು ತಂದಿದ್ದು ಚಿಕ್ಕ ಗಿಡ ನೋಡಿದ್ರೆ ಈಗ ಎಷ್ಟು ದೊಡ್ಡದಾಗಿದೆ ಅಂದರೆ, ಈ ಸಲ ಅಂತೂ ತುಂಬ ಸಲ ಹಾಕಿದ್ದೀನಿ ವಿಡಿಯೋ, ನಿಮಗೆ ಮತ್ತೆ ಮತ್ತೆ ತೋರಿಸಿದ್ರು ಬೋರ್ ಆಗುತ್ತೆ ಅಂತೇಳಿ ಎಷ್ಟೊಂದು ಸಲ ಹೂ ಆಗಿದ್ದನ್ನು ನಾನು ನಿಮಗೆ ತೋರಿಸೋದಕ್ಕೆ ಹೋಗಿಲ್ಲ. ಈಗ 3 ಗಿಡಗಳು ಒಂದೇ ಪಾಟಿಗೆ ಹಾಕಿ ಇನ್ನೊಂದು ಚಿಕ್ಕ ಪಾಟಿಗೆ ಇನ್ನೊಂದು ಗಿಡನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಮ ಯಜಮಾನ್ರು ಫ್ರೆಂಡ್ಸ್ಗೆ ಬೇಕಂತೆ ಬ್ರಹ್ಮಕಮಲ ಕೇಳ್ತಾ ಇದ್ರು, ಹಾಗಾಗಿ ಕಟ್ ಮಾಡಿ ಇದಕ್ಕೆ 2 ಹಾಕಿದ್ದೀನಿ, 2 ಗಿಡಗಳನ್ನ ಹಾಕಿದ್ದೀನಿ. ನೀರಿನ ಹಾಕಿಲ್ಲ, ನೀರು ಹಾಕಬೇಕು, ಮತ್ತು ಅದಕ್ಕೆ ಒಂದು ಎಲೆನ ಹಾಕಿ ಕಟ್ ಮಾಡಿ ಹಾಕಿದ್ದೀನಿ. ಈಗ ಇದನ್ನು ನೀರು ಹಾಕಬೇಕು. ನೀರು ಹಾಕಿ ಒಂದು ಕಡೆ ಎತ್ತಿಟ್ಟು ನಾನೇ ಬೇರು ಬರೆಸಿ ಆಮೇಲೆ ಕೊಡಬೇಕಂತೆ, ಚೆನ್ನಾಗಿ ಗ್ರೋತ್ ಆದಮೇಲೆ ಕೊಡಬೇಕಂತೆ. ಹಾಗಾಗಿ ನಾನೇ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿಗೆ ಇದನ್ನು ರೇಪಾಟ್ ಮಾಡಿದ್ದಾಯಿತು. ಇದೊಂದು ಗುಲಾಬಿ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಸದ್ಯಕ್ಕೆ ಇವಾಗ ಈ ಪ್ಲೇಸಸ್ಗಳಲ್ಲಿ ಇಟ್ಟಿರ್ತೀನಿ, ಆಮೇಲೆ ಮತ್ತೆ ಚೇಂಜ್ ಮಾಡಬೇಕಾಗಿ ಬರುತ್ತೆ. ನಮಗೆ ಬಿಸಿಲು ಕಡಿಮೆ ಮತ್ತು ಮಂಗಗಳ ಕಾಟ ಅಂತ ಸ್ವಲ್ಪ ಈ ಥರ ಎಲ್ಲ ಹಾಕ್ಕೊಂಬಿಟ್ಟಿದ್ದೀವಿ. ಈ ರೀತಿ ಹಾಕಿರೋದ್ರಿಂದ ಸ್ವಲ್ಪ ಬಿಸಿಲು ಕಡಿಮೆ ನೋಡಿಕೊಂಡು ಇದು ಮಾಡ್ಕೋಬೇಕು. ನೋಡಿ ಇವತ್ತು ಬ್ರಹ್ಮಕಮಲ ಅರಳುತ್ತೆ, ಖುಷಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. 3 ಒಟ್ಟಿಗೆ ಅರಳುತ್ತೆ, ಇವತ್ತು ಅರಳುತ್ತೆ ನೋಡಿ. ಆದರೆ ತುಂಬ ದೊಡ್ಡದು ಬಿಡಲ್ಲ, ಲಾಸ್ಟ್ ಟೈಮ್ ಎಲ್ಲ ಅರಳಿತ್ತಲ್ಲ ಹಾಗೆ ದೊಡ್ಡದಾಗಿ ಅರಳಲ್ಲ, ಚಿಕ್ಕದು ಬರುತ್ತೆ ಹೂವು. ರೋಸ್ಮೆರಿ ಗಿಡನ ರಿಪಾರ್ಟ್ ಮಾಡಿದ್ದು ನಾನು ನಿಮಗೆ ತೋರಿಸಿದ್ದೆ. ಆದ್ರೆ ಅದು ಗ್ರೋತ್ ಯಾವುದೇ ತರದ ಗ್ರೋತ್ ಬರ್ತಾ ಇಲ್ಲ, ಯಾಕಂದ್ರೆ ಬೇರಲ್ಲೂ ಕೂಡ ವೈಟ್ ಮಿಲಿ ಬಗ್ಸ್ ತರ ಫಂಗಸ್ ತರ ಆಗಿತ್ತು, ಮತ್ತೆ ಕೂಡ ಸ್ವಲ್ಪ ಮೇಲ್ಗಡೆ ಒಣಗ್ದಂಗ್ ಆಗಿತ್ತಲ್ಲ. ಹಾಗಾಗಿ ಇದು ರೋಸ್ಮೆರಿ ಗಿಡ ಡೌಟ್ ಇದೆ ಬರಲ್ಲ ಅಂತೇಳಿ. ಅಕಸ್ಮಾತ್ ಬಂತು ಅಂದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಂಚ್ಕೊಂತೀನಿ. ಮೀಶೋ ಆನ್ಲೈನ್ ಅಲ್ಲಿ ಆಫರ್ ಇತ್ತು, ಅಂದ್ರೆ 4 ನಿಂಬೆಹಣ್ಣಿನ ಗಿಡ, ಸ್ವೀಟ್ ಲೆಮನ್ ಹಾಗೆ ಕಿತ್ಲೆಹಣ್ಣಿನ ಗಿಡ ಇದನ್ನ ತಗೊಂಡ್ರೆ 100 ರುಪೀಸ್ಗೆ ಅಂತೇಳಿ ಇತ್ತು. ಸರಿ ಅಂತ ಹೇಳ್ಬಿಟ್ಟು ನೋಡೋಣ 25 ರುಪೀಸ್ಗೆ ಯಾವ ರೀತಿ ಒಂದು ಗಿಡಕ್ಕೆ 25 ರುಪೀಸ್ ಬರುತ್ತೆ, ಯಾವ ರೀತಿ ಬರುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ಗಿಡಗಳನ್ನ ತರಿಸಿದ್ವಿ. ಆದ್ರೆ ಗಿಡಗಳೇನೋ ನೋಡೋದಕ್ಕೆ ಕಂಡೀಷನ್ ಆಗಿತ್ತು, ಬಟ್ ಅಲ್ಲಿ ಅಂತ ಬೇರ್ ಕೂಡ ಬಂದಿರ್ಲಿಲ್ಲ. ಮತ್ತೆ ಎರೆಮಣ್ಣಿನ ಜೊತೆನಲ್ಲಿ ಹಾಕ್ಬಿಟ್ಟಿದ್ರು, ಯಾಕಂದ್ರೆ ಅದು ಪಾರ್ಸೆಲ್ ಬರೋದಕ್ಕೆ ತುಂಬಾ ದಿನ ಹಿಡಿಯುತ್ತೆ, ಮತ್ತೆ ಅದು ನೀರಿನಂಶನ ಹಿಡಿದಿಟ್ಕೊಂಡಿರ್ಬೇಕಿರ್ತಲ್ಲ, ಆ ಕಾರಣಕ್ಕೋಸ್ಕರ ಎರೆಮಣ್ಣಿನ ಜೊತೆನಲ್ಲಿ ಹಾಕ್ಬಿಟ್ಟಿದ್ರು. ಮತ್ತೆ ಹಾಗೆ ಇದು ಯಾವುದೇ ತರದ್ದು ಗ್ರಾಫ್ಟೆಡ್ ಅಲ್ಲ, ಮತ್ತೆ ಇದು ಸೀಡ್ಸ್ ಇಂದ ಬೆಳೆದಿದಾರಾ ಅಥವಾ ಕಟಿಂಗ್ಸ್ ಹಾಕಿದಾರಾ ಅನ್ನೋದು ನನ್ಗೆ ಗೊತ್ತಾಗ್ಲಿಲ್ಲ, ಯಾಕಂದ್ರೆ ನೋಡೋದಕ್ಕೆ ಬೇರ್ ಕೂಡ ಅಷ್ಟೊಂದು ಇರ್ಲಿಲ್ಲ. ಬಟ್ ವಾಪಸ್ ಕಳ್ಸೋದಕ್ಕೂ ಕೂಡ ಮನ್ಸಾಗ್ಲಿಲ್ಲ, ಯಾಕಂದ್ರೆ 25 ರೂಪಾಯಿ ಒಂದು ಗಿಡಕ್ಕೆ ಬರುತ್ತೆ, ಹೇಗೆ ವಾಪಸ್ ಕಳ್ಸೋದು, ನೋಡೋಣ ಹಾಕೋಣ ಅಂತ ಹೇಳಿ ಡಿಸೈಡ್ ಮಾಡಿ ಪಾಟಿಗೆ ಹಾಕಿ ಟ್ರೈ ಮಾಡೋಣ ಅಂತ ಹೇಳಿ ನೋಡ್ದೆ. ಆದ್ರೆ ಯಾವಾಗ ಎರೆಮಣ್ಣುಗಳನ್ನೆಲ್ಲ ತೆಗ್ದಾಗ್ಲೇ ನನ್ಗೆ ಗೊತ್ತಾಗಿದ್ದು ಅದರಲ್ಲಿ ಬೇರ್ಗಳು ಕಡಿಮೆ ಇದೆ, ಅಷ್ಟೊಂದು ಗ್ರೋತ್ ಇಲ್ಲ ಅಂತೇಳಿ ಅನ್ಸಿದ್ದು. ಮತ್ತೆ ನೋಡೋದಕ್ಕೆ ಗಿಡ ಕೂಡ ಕಂಡೀಷನ್ ಅನಿಸ್ತಾ ಇತ್ತು, ಅಂದ್ರೆ ತುಂಬಾ ಚಿಕ್ಕ ಗಿಡ ಇತ್ತು. ಚಿಕ್ಕ ಅಂದ್ರೆ ಕಡ್ಡಿ ತುಂಬಾ ಸಣ್ಣ ಎಳೆದು ಅಂತ ಹೇಳ್ತಾರೆ ನೋಡಿ, ಆ ರೀತಿಯಾಗಿ ಎಲ್ಸ್ ತರ ಎಳೆದಾಗಿತ್ತು. ನೋಡೋಣ ಅಂತೇಳಿ ಪಾಟಿಗೆ ಹಾಕಿದ್ಮೇಲೆ ನಾನ್ ನಿಮ್ಗೆ ಗ್ರೋತ್ ಆಗಿದ್ಯಾ ಇಲ್ವಾ ಅಂತ ತಿಳಿಸ್ತೀನಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನೆಲ್ನ ವಿಸಿಟ್ ಮಾಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಒತ್ತಿ ಆಲ್ ಅಂತ ಕೇಳುತ್ತೆ, ಆಲ್ ಅಂತ ಕೊಟ್ರೇನೆ ನಾನು ಹಾಕೋ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಒಂದಿಗೆ ನಿಮ್ ಮುಂದೆ ಬರ್ತೀನಿ. ಬಾಯ್, ಟೇಕ್ ಕೇರ್.